ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು 10 ರಿಂದ 15 ನಿಮಿಷ ಟೈಮ್ ಇದ್ದರೆ ಸಾಕು, ನಾವು ಇನ್ಸ್ಟೆಂಟಾಗಿ ಕಜ್ಜಾಯನ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ನಾವು ಅಕ್ಕಿನ ನೆನೆಸಿ ಪಾಕ ತೆಗೆದು ಯಾವ ರೀತಿಯಾಗಿ ಕಜ್ಜಾಯ ಬರುತ್ತಲ್ಲ, ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಆಗಿ ಕಜ್ಜಾಯನ ನಾವು ಮನೇಲೆ ಒಂದು 10 ರಿಂದ 15 ನಿಮಿಷ ಟೈಮಲ್ಲಿ ಮಾಡ್ಕೊಳ್ಬೋದು. ಅಕ್ಕಿ ನೆನೆಸೋಷ್ಟು ಇರೋದಿಲ್ಲ, ಹಾಗೆಯೇ ಅದನ್ನು ಕುಟ್ಟೋ ಅಷ್ಟು ಇರೋದಿಲ್ಲ. ನೋಡಿ, ಇಲ್ಲಿ ಒಂದು ಬಟ್ಲಿಗೆ ನಾನು ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಆಗಿರುವಂತಹ ಅಕ್ಕಿ ಹಿಟ್ಟು, ಅಂದರೆ ರೊಟ್ಟಿಗೆಲ್ಲ ಬಳಸ್ತಿರಲ್ಲ, ಸೇಮ್ ಅದೇ ಅಕ್ಕಿ ಹಿಟ್ಟನ್ನೇ 2 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 200 ಗ್ರಾಮ್ ನೀರನ್ನು ತಗೊಳ್ತಾ ಇದ್ದೀನಿ. 200 ಗ್ರಾಮ್ ನೀರನ್ನು ಒಂದೇ ಸರಿ ಹಾಕ್ಕೊಳ್ಬಾರ್ದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಹಿಟ್ಟು ಕೈಗೆ ಮುಷ್ಟಿಗೆ ಬರಬೇಕು, ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ಒಂದೇ ಸರಿ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಮೆತ್ತಗೆ ಮಾಡ್ಕೊಳ್ಬಾರ್ದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕೈಗೆ ಮುಷ್ಟಿಗೆ ಬರಬೇಕು. ತೋರಿಸ್ತೀನಿ ನೋಡಿ, ಈ ರೀತಿಯಾಗಿ ಕೈಗೆ ಮುಷ್ಟಿಗೆ ಬರಬೇಕು. ನೋಡಿ, ಈ ರೀತಿಯಾಗಿ ಕೈಗೆ ಮುಷ್ಟಿಗೆ ಬರಬೇಕು ಹಿಟ್ಟು. ಹಾಗೆಯೇ ಈ ರೀತಿ ಪ್ರೆಸ್ ಮಾಡಿದ್ರೆ ಒಡೆದೋಗ್ಬೇಕು, ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಇದು ಕಲಿಸ್ಕೊಂಡಾಗಿದೆ. ಈಗ ಇದನ್ನು ನಾವು ಜರಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾವು ತಗೊಂಡಿರುವಂಥ ನೀರಲ್ಲಿ ಇಷ್ಟು ನೀರು ಮಿಕ್ಕಿದೆ, ಅಂದರೆ ಕಾಲು ಭಾಗದಷ್ಟು ಮಿಕ್ಕಿದೆ. ಈಗ ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಜರಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಜರಡಿ ಹಿಡಿಬೇಕಾದ್ರೆ ಲಾಸ್ಟಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಗಂಟಾಗಿರುತ್ತೆ. ಅದು ಯಾಕಪ್ಪ ಅಂದರೆ ನಾವು ನೀರು ಹಾಕಿ ಕಲಸಿರೋದ್ರಿಂದ ಈ ರೀತಿಯಾಗಿ ಗಂಟಾಗುತ್ತೆ. ಎಲ್ಲ ಗಂಟನ್ನು ಸಹ ನಾವು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಜರಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಚೆಲ್ಲಬಾರ್ದು, ಮತ್ತು ನಮಗೆ ಮೆಜರ್ಮೆಂಟ್ ಸಾಕಾಗೋದಿಲ್ಲ. ಅದರಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಈ ರೀತಿಯಾಗಿ ಜರಡಿ ಇಟ್ಕೊಳ್ಬೇಕಾಗುತ್ತೆ. ನಾವು ಸಂಪೂರ್ಣವಾಗಿ ಹಿಟ್ಟನ್ನು ತಗೊಂಡ್ರೇ ಗೊತ್ತಾಗೋದು ಬೆಲ್ಲ ಹಾಕೋದಕ್ಕೆ. ನಾವು 2 ಕಪ್ಪು ಅಕ್ಕಿ ಹಿಟ್ಟು ತಗೊಂಡ್ರೆ 2 ಕಪ್ ಬೆಲ್ಲ ಬೇಕಾಗುತ್ತೆ. ನೋಡಿ, ನಾವು ಯಾವ ರೀತಿಯಾಗಿ ನಾವು ಅಕ್ಕಿನ ನೆನೆಸಿ ಕುಟ್ಟಿ ಮಾಡ್ತಿರಲ್ಲ, ಅದೇ ರೀತಿಯಾಗಿ ಹಿಟ್ಟು ಬಂದಿದೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಪಾಕ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ರಲ್ಲ, ಅದೇ ಕಪ್ಪಲ್ಲಿ 2 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲೇ 1/4 ಕಪ್ ನೀರನ್ನು ಹಾಕ್ಕೊಂಡು ನಾವು ಈಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು. 1-2 ನಿಮಿಷ ತಿರುಗಿಸ್ತಾ ಇದ್ದರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಡುತ್ತೆ. ನೋಡಿ, 2 ನಿಮಿಷ ಆಗಿದೆ, ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಈ ಬೆಲ್ಲನ ಈಗ ಶೋಧಿಸ್ಕೊಳ್ಬೇಕು. ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ, ಅದರಿಂದ ನಾವು ಬೆಲ್ಲನ ಶೋಧಿಸಿ ಮಾಡಬೇಕು. ಇಲ್ಲ ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಕಲ್ಲು ಕಸ ಎಲ್ಲ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಕರಕರ ಅಂತ ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಬೆಲ್ಲನ ಕರಗಿಸಿ ನಂತರ ಶೋಧಿಸ್ಕೊಂಡು ಮತ್ತೆ ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮತ್ತೆ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಿದ ನಂತರ ಈಗ 1-2 ರಿಂದ 3 ನಿಮಿಷ ಆಗಿದೆ. ನಾವು ಈಗ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡೋಣ. ಒಂದು ಪ್ಲೇಟಲ್ಲಿ ನೀರನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಪಾಕ ಹಾಕಿದ್ರೆ ಅದು ಬಾಲ್ ಸೈಜ್ಗೆ ಬರಬೇಕು, ಅಂದರೆ ಒಂದು ಜೆಲ್ಲಿ ಬಾಲ್ ಬರುತ್ತಲ್ಲ, ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಈಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು 2 ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 3 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, ಹಾಗೆಯೇ 2 ಸ್ಪೂನ್ ಆಗೋಷ್ಟು ಒಣಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ಇವಿಷ್ಟನ್ನು ಚೆನ್ನಾಗಿ ಒಂದ್ಸರಿ ನಾವು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲೇ ನಾವು ಜರಡಿ ಹಿಡಿದು ಇಟ್ಕೊಂಡಿದ್ರಲ್ಲ, ಆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಒಂದು ಕೈಯಿಂದ ಹಾಕ್ಕೊಂಡು ಇನ್ನೊಂದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಗಂಟೇನೂ ಆಗೋದಿಲ್ಲ, ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಾನು ತಗೊಂಡಿರುವಂತಹ ಬೆಲ್ಲ ಮತ್ತು ಅಕ್ಕಿಗೆ ಕರೆಕ್ಟಾಗಿ ಸರಿ ಹೊಂದುತ್ತೆ. ನೋಡಿ, ಹಿಟ್ಟು ಎಲ್ಲ ಹಿಟ್ಟನ್ನು ಹಾಕ್ಕೊಂಡಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟೌವಿನ ನಾನು ಇನ್ನೂ ಆಫ್ ಮಾಡ್ಕೊಂಡಿಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ. ನೋಡಿ, ಈಗ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಿಬಿಡಬೇಕು. ಯಾಕಂದರೆ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಸುಡೋದಕ್ಕಾಗೋದಿಲ್ಲ ಎಣ್ಣೆಯಲ್ಲಿ. ಆದ್ದರಿಂದ ಒಂದು 2 ಅವರು ಪ್ಲೇಟ್ನ ಮುಚ್ಚಿ ಕಂಪ್ಲೀಟಾಗಿ ತಣ್ಣಗಾಗಿಬಿಡ್ತೀನಿ. ನೋಡಿ ಈಗ 2 ಅವರ್ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಬಿಸಿ ಎಲ್ಲ ತಣ್ಣಗಾಗಿದೆ. ಪಾಕನೂ ಹದ ಕರೆಕ್ಟಾಗಿ ಬಂದಿದೆ. ನೋಡಿ ತಟ್ಟಿಬಿಟ್ಟು ಎಣ್ಣೆಗೆ ಬಿಡೋದಕ್ಕೆ ಬೇಕಾಗುವಷ್ಟು ಅದಕ್ಕೆ ಬಂದಿದೆ. ಕೇವಲ ನಾನು ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಟಿದ್ದೀನಿ. ಈ ರೀತಿಯಾಗಿ ಉಂಡೆ ಸೈಜಲ್ಲಿ ಪಾಕನ ತಗೊಂಡು ನಾವು ಈ ರೀತಿಯಾದ ಬಾಕ್ಸ್ ಮೇಲೆ, ಅಂದರೆ ಇದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದೇ ಸೈಜಲ್ಲಿ ಎಲ್ಲ ಕಜ್ಜಾಯ ಏನೋ ಬರುತ್ತೆ ಅಂತ, ರೌಂಡ್ ಶೇಪಲ್ಲಿ. ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಬಾಕ್ಸ್ನ ತಗೊಂಡು ಈ ರೀತಿಯಾಗಿ ತಟ್ಕೊಂಡು ಎಣ್ಣೆಗೆ ಬಿಡಬೇಕಾಗುತ್ತೆ. ಎಲ್ಲ ಕಜ್ಜಾಯನೂ ಸಹ ನಾವು ಇದೇ ರೀತಿಯಾಗಿ ತಟ್ಟಿ ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ನೋಡಿ ಇನ್ನೂ ಒಂದು ತಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮೀಡಿಯಮ್ ಆಗಿ, ತುಂಬ ತೆಳುನೂ ಇಲ್ಲ ತುಂಬ ದಪ್ಪನೂ ಇಲ್ಲ, ಆ ರೀತಿಯಾಗಿ ತಟ್ಕೊಂಡು ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಸ್ಟೌರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಜ್ಜಾಯನ ಕರೆದುಕೊಳ್ಬೇಕಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಕಜ್ಜಾಯ ಹೊರಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಪಾಕ ಹಾಗೇ ಉಳಿದು ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು, ಆ ರೀತಿಯಾಗಿ ನಾವು ಕಜ್ಜಾಯನ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಒತ್ಕೊಳ್ತಾ ಇದ್ದೀನಿ. ಮತ್ತೆ ಕಜ್ಜಾಯನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ರೀತಿಯೇ ಎಲ್ಲ ಕಜ್ಜಾಯನೂ ತಟ್ಕೊಂಡು ಎಣ್ಣೆಲೆ ಒಂದು ಕಜ್ಜಾಯ ಮೇಲೆ ಬಂದ ನಂತರ ಇನ್ನೊಂದು ಕಜ್ಜಾಯನ ಹಾಕ್ಕೊಳ್ಬೇಕಾಗುತ್ತೆ. ನೀವು 2 ಬೇಕಾದರೂ ಮಾಡ್ಕೊಳ್ಬೋದು. ಬಾಣಲಿ ದೊಡ್ಡದಾಗಿದ್ದರೆ 3-4 ಸಹ ಒಂದೇ ಸರಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು. ಒಂದು ಮೇಲೆ ಬಂದ ನಂತರ ಒಂದು ಹಾಕ್ಕೊಳ್ಳಿ. ಯಾಕಂದರೆ ಒಂದೇ ಸರಿ ಎಲ್ಲ ಹಾಕ್ಬಿಟ್ರೆ ಒಂದು ಕಜ್ಜಾಯಕ್ಕೆ ಇನ್ನೊಂದು ಕಜ್ಜಾಯ ಅಂಟ್ಕೊಂಡು ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಮೇಲೆ ಬಂದ ನಂತರ ಮತ್ತೊಂದು ಕಜ್ಜಾಯನ ಹಾಕ್ಕೊಂಡು ನೀವು 3, 4, 5 ಎಷ್ಟು ಬೇಕಾದರೂ ನಾವು ಫ್ರೈ ಮಾಡ್ಕೊಳ್ಬೋದು. ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ. ಎಲ್ಲ ಕಜ್ಜಾಯನೂ ಸಹ ನಾವು ಇದೇ ರೀತಿಯಾಗಿ ಒಂದು ಕಜ್ಜಾಯ ಹಾಕಿದ್ಮೇಲೆ ಒಂದು ಕಜ್ಜಾಯ ಮೇಲೆ ತೇಲ್ ಬಂದಮೇಲೆ ಟರ್ನ್ ಮಾಡಿ ಮತ್ತೊಂದು ಕಜ್ಜಾಯನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವೇ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಇನ್ಸ್ಟೆಂಟಾಗಿ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.